ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಬಾಲ್ಕನಿಯಿಂದ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು ಏನೋ ಒಂದು ತೋರಿಸೋಣ ಅಂತೇಳಿ ನಿಮಗೆ ಬಂದ. ಸೊ ನಮ್ಮ ನಿಂಬೆ ಹಣ್ಣಿನ ಗಿಡದಲ್ಲಿ ಒಟ್ಟು 5 ಲೆಮನ್ ಬಿಟ್ಟಿದೆ, ದಪ್ಪ ಆಗ್ತಾಯಿದೆ. ಸೊ ಅದನ್ನು ತುಂಬ ದಿನದಿಂದ ತೋರಿಸೋಣ ಅಂದ್ಕೊಂಡು ಹಾಗೇ ಇರಲಿಲ್ಲ, ಜಸ್ಟ್ ಹಾಗೆ ಬಾಲ್ಕನಿಗೆ ಬಂದ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಈ ಅವಸ್ಥೆ ಹೆಂಗಾಗಿದೆ ನೋಡ್ಬೋದು ನಮ್ಮ ಬಾಲ್ಕನಿದು. ಎಷ್ಟಾದರೂ ಒರೆಸೋ 10 ನಿಮಿಷಕ್ಕೆ ಅಷ್ಟು ಧೂಳಾಗುತ್ತೆ. ರೀಸನ್ ಏನಪ್ಪ ಅಂದರೆ ಈ ಥರ ಎದುರುಗಡೆ ಬಿಲ್ಡಿಂಗ್ ಏನಿದೆ ಅದು ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಅವರು ಮೇ ಬಿ ಗ್ರಾನೈಟ್ ಕೆಳಗಡೆ ಹಾಕಿರೋ ಟೈಲ್ಸ್ ಇರ್ಬೋದು, ಗೋಡೆ ಎಲ್ಲ ಏನೋ ಹೊಡಿತಾ ಇದ್ದಾರೆ, ತುಂಬ ಜೋರು ಶಬ್ದ. ಅದ್ರ ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಕೂಡ ಆಗ್ತಾಯಿದೆ, ಅದು ಬೇರೆ ಧೂಳು. ಸೊ ಎಷ್ಟಾದರೂ ಒರೆಸಿ ಕ್ಲೀನ್ ಮಾಡು 10 ನಿಮಿಷಕ್ಕೆ ಎಷ್ಟು ಮೆಟ್ಲೆಲ್ಲ ಬಾಲ್ಕನಿ ಇರ್ಬೋದು ಎಲ್ಲ ಧೂಳಾಗ್ಬಿಡುತ್ತೆ. ಸೊ ಈ ಒಂದು ಶಬ್ದಕ್ಕೆ ಧೂಳಿಗೆ ಅರ್ಧ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಹೇಳಬೇಕು ಅಂತ ಹೇಳಿದ್ರೆ. ಸುಮ್ಮನೆ ತೊಗೊಳ್ತೀನಿ, ಏನಾದ್ರು ಮಾಡೋಕ್ಕೆ ಶಬ್ದಕ್ಕೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ, ಸುಮ್ಮನೆ ಆಗಿಬಿಡ್ತೀನಿ. ಇದು ಬಂದುಬಿಟ್ಟು ಮೇ ಬಿ ಹನುಮ ಜಯಂತಿ ದಿನ ತೊಗೊಂಡಿದ್ದಂತಹ ಬ್ಲಾಗ್ ಅಂದರೆ ವಿಡಿಯೋ. ಪೂಜೆ ಮಾಡಿದ್ದೆ, ಸುಮ್ಮನೆ ಹಾಗೆ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ನನಗೆ ಸ್ವಲ್ಪ ಕುಚ್ ಥ್ರೆಡ್ ಕೂಡ ತೊಗೊಳೋದಿತ್ತು, ಅಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಬಂದ್ಬಿಟ್ಟು ವೀರಾಂಜನೇಯ ಟೆಂಪಲ್ ಇದೆ. ಸೊ ಅಲ್ಲಿ ದೇವರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾಯಿದ್ರು. ದಾರ ತೊಗೊಳ್ತಾ ಇದ್ನಲ್ಲ, ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಅವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡ್ರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರು ಕೂಡ ನಾನ್ ವೆಜ್ ತಿಂದ್ಬಿಟ್ಟಿದ್ರು. ಇನ್ನು ಅವರಿಬ್ಬರನ್ನ ಬಿಟ್ಟು ನಾನು ಒಬ್ಬಳೇ ಹೋಗೋದಕ್ಕೂ ಕೂಡ ನನಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೋಸ್ಕರ ಮನೆಯಲ್ಲಿ ಜಸ್ಟ್ ಪೂಜೆ ಮಾಡಿಬಿಟ್ಟು ಅಲ್ಲೇನು ಥ್ರೆಡ್ ತೊಗೊಂಬರಕ್ಕೆ ಹೋಗಿದ್ನಲ್ವ, ಸೊ ಹಾಗೆ ದೇವರ ಕೈ ಮುಕ್ಕೊಂಡು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ. ಅದಾದಮೇಲೆ ಇದು ಮದುವೆ ಮನೆಯವರು ನನ್ನ ಲಾಸ್ಟ್ ಏನು ಕುಚ್ಚೆಲ್ಲ ಕಟ್ಟಿ ಕೊಟ್ಟನಲ್ಲ, ಸೊ ಅವ್ರು ಇನ್ನೂ ಒಂದು ಸ್ಯಾರಿ ಕಳಿಸಿದ್ರು. ಅದನ್ನು ಈ ರೀತಿಯಾಗಿ ವಿತೌಟ್ ಕುಚ್ ಡಿಸೈನನ್ನು ಕಟ್ಟಿರೋವಂಥದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ವಿತೌಟ್ ಕುಚ್ಚನೇ ಡಿಸೈನ್ ಗ್ರ್ಯಾಂಡಾಗೇ. ಸಿಂಪಲಾಗಿದ್ದರೂ ಗ್ರ್ಯಾಂಡಾಗಿ ಕಾಣ್ತಾ ಇತ್ತು. ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡೆ. ನಾನು ಯಾವುದೇ ಒಂದು ಕುಚ್ಚು ಹಾಕಿದ್ರೂ ಕೂಡ ರೆಫರೆನ್ಸ್ಗೆ ಅಂತೇಳಿ ಒಂದು ವಿಡಿಯೋ ಮಾಡ್ಕೊಳ್ತೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇದಂತೂ ಒಂಥರ ಪರ್ಪಲ್ ಕಲರ್ಗೆ ಮೆಜೆಂಟಾ ಕಾಂಬಿನೇಷನ್ ನನ್ನ ಹತ್ರ ಕೂಡ ಇದೆ ಸ್ಯಾರಿ. ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಕೂಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 2:15 ಆಗ್ತಾಯಿದೆ, 2:40 ಆಗ್ತಾಯಿದೆ. ಸೊ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಮುಂಚೆ ಸಣ್ಣ ಊಟ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಯಾಕೆಂದರೆ ಇಲ್ಲಿ ನಮ್ಮ ಮನೆ ಸುತ್ತಮುತ್ತ ಫುಲ್ಲು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ನಡೀತಾ ಇದೆ. ಒಂದು ಆಲ್ಟ್ರೇಷನ್ ಏನೋ ಮಾಡ್ತಾಯಿದ್ದಾರೆ, ಇನ್ನೊಂದು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ ಆ ಕಡೆ ಆಪೋಸಿಟು. ಫುಲ್ಲು ಧೂಳು ಅಂದರೆ ಧೂಳು. ಯಪ್ಪ, ನನ್ನಂತೂ ಹಿಂಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಡೋರ್ ಕೂಡ ನಾನು ಓಪನೇ ಮಾಡೋದಿಲ್ಲ. ಡೋರೇ ಓಪನ್ ಮಾಡೋಕ್ಕೆ ಇಷ್ಟ ಆಗೋಲ್ಲ, ಅಷ್ಟು ಧೂಳು ಬರುತ್ತೆ. ಮತ್ತು ಕೆಳಗಡೆನೂ ಅಷ್ಟೇ, ಪಾರ್ಕಿಂಗ್ ಎಲ್ಲ ಹೋಗಿ ತೊಳೆದು ಬಂದರು 2 ನಿಮಿಷ, ಮೆಟ್ಲೆಲ್ಲ ಒರೆಸ್ಕೊಂಡ್ರು 2 ನಿಮಿಷಕ್ಕೆ ಮತ್ತೆ ಹಂಗೆ ಧೂಳಾಗ್ಬಿಡುತ್ತೆ. ನನಗಂತೂ ಸಖತ್ ತಲೆಗಿಟ್ಟು ಹೋಗ್ಬಿಟ್ಟಿತ್ತು. ಅದ್ರ ಜೊತೆಗೆ ವೀಡಿಯೋಗಳು ಕೂಡ ನಾನೇನು ಮಾಡಿಕೊಂಡೇ ಇರಲಿಲ್ಲ. ಯಾವುದೋ ಒಂದು ಅರ್ಜೆಂಟ್ ಇತ್ತು ಕುಚ್ಚು ಕಟ್ಟೋದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ತಾಯಿದ್ದೆ. ಇನ್ನೂ ಇದೆ ಒಂದು 4 ಸೀರೆ ಇದೆ, ಅದನ್ನು ಮಾಡಬೇಕು. ತುಂಬ ದಿನ ಆಯಿತು ಏನು ವಿಡಿಯೋ ಮಾಡೋದು, ಎಲ್ಲೂ ಹೊರಗಡೆ ಕೂಡ ಹೋಗ್ತಾಯಿಲ್ಲ. ಬ್ಯುಸಿ ಹೇಳ್ಬಿಟ್ಟು ಮನೇಲೇ ಇರ್ತೀನಿ. ಮತ್ತು ಯಾವ ಫಂಕ್ಷನ್ ಇವಾಗ ವಿಡಿಯೋ ಅಪ್ಲೋಡ್ ಮಾಡೋಣ ನಿಮಗೆ ಅಂತ ಹೇಳಿದ್ರೆ, ಮನೇಲಿರೋದನ್ನ ಎಷ್ಟು ವಿಡಿಯೋ ಮುಗಿಸ್ಕೊಳ್ಳಿ, ಬೇಗ ಏನು ಮನೆ ಕೆಲಸ ಎಲ್ಲ ಮುಗಿಸೋದು, ಆಮೇಲೆ ನನ್ನ ಕೆಲಸ ಕಂಟಿನ್ಯೂ ಮಾಡೋದು, ಇದೇ ಥರ ರೆಸ್ಟ್ ಮಾಡೋದು. ಈ ಶಬ್ದಕ್ಕೆ ಅರ್ಧ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇವಾಗ ಸ್ವಲ್ಪ ಏನೋ ಲಂಚ್ಗೆ ಹೋಗಿದ್ದಾರೆ ಅನಿಸುತ್ತೆ, ಕಮ್ಮಿ ಆಗಿದೆ. ಏನು ಟೈಲ್ಸ್ ಎಲ್ಲ ಏನು ಹೊಡಿತಾ ಇದ್ದಾರೆ ಅನಿಸುತ್ತೆ. ಎಂಥ ಶಬ್ದ ಬರುತ್ತೆ ಅಂದರೆ ತಲೆ ಸಿಟ್ಟಿಡ್ದಂಗೆ ಆಗುತ್ತೆ. ಆ ಕಡೆ ಬಾಲ್ಕನಿ ಅಂತೂ ಫುಲ್ಲು ಧೂಳು ಆ ಥರ ಆಗ್ಬಿಟ್ಟಿದೆ. ಸೊ ಮೆಹಂದಿ ಕೂಡ ಹೋಯ್ತು, ನಾನೆಲ್ಲ ಕೆಲಸದಲ್ಲಿ ಹೊರಟೋಯ್ತು. ಮೆಹಂದಿ ಕೂಡ ಚೆನ್ನಾಗಿ ಬಂದಿತ್ತು ಈ ಸಲ. ಅಂದರೆ ಏನು ಗೊತ್ತಾ, ಯಾವಾಗಲೂ ಯೂಶ್ವಲಿ ಮೆಹಂದಿ ಹಾಕ್ಕೊಂಡಾಗ ಲಾಸ್ಟ್ ಮೂಮೆಂಟಲ್ಲಿ ಒಂಥರ ಚಿಪ್ಪೆ ಥರ ಬರ್ತಾಯಿತ್ತು. ಬಟ್ ಈ ಸಲ ಏನು ಆ ಥರ ಆಗಿಲ್ಲ, ಚೆನ್ನಾಗಿದೆ. ಇದು ಕೋನು ಸಿಂಗ್ ಮೆಹಂದಿ ಕೋನ್ ಚೆನ್ನಾಗಿದೆ. ಸೊ ಅದೊಂದು ಇಷ್ಟ ಆಯಿತು. ಈಗ ಊಟ ಮಾಡಿಬಿಟ್ಟು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದು ಇಂಪಾರ್ಟೆಂಟ್ ಏನು ಹೇಳ್ತಾರೆ ಎಕ್ಸ್ಪೆರಿಮೆಂಟ್ನ ಲೈವ್ ಆಗಿ ನಿಮ್ಮ ಜೊತೆ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಏನು ಎಕ್ಸ್ಪೆರಿಮೆಂಟ್ ನಾನು ಊಟ ತಿಂದಾದ್ಮೇಲೆ ಮಾಡ್ತೀನಿ. ಇವತ್ತು ಬಂದ್ಬಿಟ್ಟು ಪಲಾವ್ ಮಾಡಿದ್ದೆ, ವೆಜಿಟೇಬಲ್ ಬಾತು. ಇವತ್ತೊಂದು ದೊಡ್ಡ ಸ್ಕ್ಯಾಮ್ ಬೇರೆ ನನಗೆ, ಅದನ್ನು ಹೇಳ್ಕೊಂಡ್ರೆ ನನಗೆ ಒಂಥರ ನಾಚಿಕೆಲ್ಲ ಅಂತಾರಲ್ಲ ಹಂಗೆ, ಮತ್ತು ದೊಡ್ಡವ್ರ ಕೈಲಿ ಕೂಡ ಬಯಸ್ಕೋಬೇಕಾಗುತ್ತೆ. ಸೊ ಹಂಗಾಗಿ ನಾನು ಹೇಳ್ಕೊಳ್ಳಲ್ಲ ಏನು ಆಗಿತ್ತು ಇವತ್ತು ಅಂಥೇಳಿ. ಯಾವಾಗೂ ಆ ಥರ ಮಿಸ್ಟೇಕ್ ಆಗಿರಲಿಲ್ಲ, ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋವಂಥದ್ದು. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಆ ಥರ ಆಗುತ್ತೆ. ಊಟ ತಿಂದ್ಬಿಟ್ಟು
ಆಮೇಲೆಲ್ಲ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತೇಳಿ. ನೀವು ಹಂಗೆ ಸ್ಟೇ ಟ್ಯೂನ್ ಆಗಿರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಖತ್ತು ಬಿಸಿಲು ಚೆನ್ನಾಗಿದೆ, ವೆದರ್ ಒಂಥರ ಕೂಲಾಗೂ ಇದೆ, ಬಿಸಿಲಾಗೂ ಇದೆ. ಸೊ ಊಟ ತಿಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಊಟ ಆಯಿತು. ಊಟಕ್ಕೂ ಮೊದಲು ಹೇಳಿದೆ ಒಂದು ಲೈವ್ ಎಕ್ಸ್ಪೆರಿಮೆಂಟ್ ನಿಮ್ಮ ಜೊತೆ ಮಾಡ್ತೀನಿ ಅಂತೇಳಿ. ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ನಾನು ನೋಡಿರೋ ಪ್ರಕಾರ ಫ್ಯಾಷನ್ ಇಂಡಸ್ಟ್ರಿಗೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ನಾವೇ ಅಂತಲ್ಲ, ಎಲ್ಲರೂ ಕೂಡ ಅಷ್ಟೇ. ಒಂದು ಸ್ಯಾರಿ ತೊಗೊಳೋದ್ರಿಂದ, ಬ್ಲೌಸ್ ವರ್ಕಿಗೆ ಕೊಡೋದ್ರಿಂದ, ಸ್ಟಿಚ್ ಮಾಡಿಸೋದ್ರಿಂದ, ಪ್ಲಸ್ ಯಾವುದಾದ್ರು ಫಂಕ್ಷನ್ ಅಂತ ಹೇಳಿದ್ರೆ ಮೇಕಪ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದು ಇವಾಗ ಟ್ರೆಂಡಿಂಗಲ್ಲೇ ಇದೆ. ಫ್ಯಾಷನ್ ಇಂಡಸ್ಟ್ರಿನೇ ಒಂಥರ ಟ್ರೆಂಡಿಂಗ್ ಆ ಥರ ನಡೀತಾ ಇದೆ. ಸೊ ನನಗೇನಪ್ಪ ಅಂತ ಹೇಳಿದ್ರೆ, ಅದನ್ನೆಲ್ಲ ಹೋಗಿ ಬ್ಯೂಟಿಷಿಯನ್ ಕೋರ್ಸ್ ಮಾಡಿ ಹೇರ್ ಸ್ಟೈಲಿಸ್ಟ್ ಅದೆಲ್ಲ ಮಾಡೋದಂತೂ ನಿಜ ಕನ್ಸಿನ್ ಮಾಡ್ತೆ. ಅದು ನಾನಂತೂ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಮೇ ಬಿ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದಾಗಿತ್ತೇನೋ, ಬಟ್ ನನಗೆ ಅದರಲ್ಲಿ ಪರ್ಸ್ನಲಾಗಿ ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಏನಷ್ಟೊಂದು ಒಲವಿಲ್ಲ. ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಟ್ರೆಂಡಿಂಗಲ್ಲಿರೋದು ಅಂತಂದ್ರೆ ಸ್ಯಾರಿ ಡ್ರೇಪಿಂಗ್ ಮಾಡೋದು ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಡೋದು. ಈಗ ಅದು ಕೂಡ ಟ್ರೆಂಡಿಂಗ್ ಆಗಿದೆ. ಏನಂದರೆ ಫಂಕ್ಷನ್ ಇದೆ ಮನೇಲಿ ಯಾವ್ದಾದ್ರು ಅಂದರೆ, ಯಾವ ಸ್ಯಾರಿಗಳು ನಾವು ವೇರ್ ಮಾಡ್ತೀವಿ ಅದನ್ನು ಎಲ್ಲ ಹೋಗಿ ಒಂದು ಕಡೆ ಪಾರ್ಲರಲ್ಲೋ ಅಥವಾ ಗೊತ್ತಿರೋರ ಹತ್ರನೋ ಕೊಟ್ಬಿಟ್ಟು ಬಾಕ್ಸ್ ಫೋಲ್ಡಿಂಗ್ ಆ ಥರ ಮಾಡಿಸ್ಕೊಂಬಿಟ್ಟು, ನಾನೇ ನಮ್ಮನೆ ಅಂದರೆ ಪ್ರಿಯಾಂಕಾ ಮದುವೆನಲ್ಲೂ ಕೂಡ ನಾನು ಬಾಕ್ಸ್ ಫೋಲ್ಡಿಂಗ್ ಆ ಥರ ಮಾಡಿಸ್ಕೊಂಡು ನನ್ನ ಫ್ರೆಂಡ್ ಹತ್ರನೇ ಕೊಟ್ಬಿಟ್ಟು ಅವಳ ಮನೆಯಿಂದನೇ ಮಾಡ್ತಾಯಿದ್ಲು. ಸೊ ಹಂಗಿರುವಾಗ ನನಗೆ ಗೊತ್ತಿರೋರೊಬ್ರು ಪಾರ್ಲರ್ ಅವ್ರ ಕ್ಲಾಸಸ್ ನಡೆಸ್ತಾರೆ. ಈ ಥರ 6 ಮಂತ್ಸಿಗೆ ಒಂದ್ಸಲ 3 ಮಂತ್ಸಿಗೆ ಒಂದ್ಸಲ ಕ್ಲಾಸಸ್ ಇರುತ್ತೆ. ಮೇ ಬಿ 750 ಅರೌಂಡ್ ಏನೋ ಚಾರ್ಜ್ ಮಾಡ್ತಾರೆ ಒಂದು ಕ್ಲಾಸಿಗೆ. ಅದರಲ್ಲಿ ಹೇಳ್ಕೊಡ್ತಾರೆ ಹೇಗೆ ಸ್ಯಾರಿ ಡ್ರೇಪಿಂಗ್ ಮಾಡೋದು, ಸ್ಯಾರಿ ಯಾವ ರೀತಿ ಮೆಜರ್ಮೆಂಟ್ ತೊಗೊಳೋದು, ಯಾವ ಥರ ಬಾಕ್ಸ್ ಫೋಲ್ಡಿಂಗ್ ಮಾಡೋದು, ಅದನ್ನೆಲ್ಲ ಅವ್ರು ಹೇಳ್ಕೊಡ್ತಾರೆ. ಹೋಗೋಣ ಆ ಕ್ಲಾಸಿಗೆ. ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನನಗೆ, ಯಾಕೆಂದರೆ ನಾನು ಹೊರಗಡೆದ್ದು ಮಾಡ್ಕೊಡೋದಿಲ್ಲ. ಅಟ್ಲೀಸ್ಟ್ ನಂದು ನಾನು ಮಾಡ್ಕೊಳ್ಬೋದು, ಅಥವಾ ಯಾವ್ದಾದ್ರು ಫ್ಯಾಮಿಲಿ ಫಂಕ್ಷನ್ ಅಂದರೆ ಬೇರೆಯವರಿಗೆ ಫ್ಯಾಮಿಲಿಯವ್ರಿಗೆ ಮಾಡ್ಕೊಡೋದು ಆ ಥರದ್ದಾದರೂ ಮಾಡ್ಬೋದಲ್ವ ಹೆಲ್ಪು. ಅದೊಂದು ಇದಕ್ಕೋಸ್ಕರ ಹೋಗಿ ಕಲ್ತ್ಕೊಳ್ಳೋಣ ಆ ಥರ ಅಂದ್ಕೊಂಡಿದ್ದೆ ನಾನು. ಬಟ್ ಟೈಮೇ ಸಿಕ್ಕಿಲ್ಲ ನನಗೆ ಹೋಗೋದಕ್ಕೆ. ಹೀಗೆ ಮೊನ್ನೆ ವಿಡಿಯೋ ಹಾಗೆ ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡುವಾಗ ಯಾರೋ ಒಬ್ಬರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಯಾವ ರೀತಿ ಸ್ಯಾರಿ ಡ್ರೇಪಿಂಗ್ ಮಾಡಬೇಕು ಅಂಥೇಳಿ. ಅದು ನೋಡುವಾಗ ತುಂಬ ಈಸಿ, ನಾವು ಮಾಡ್ಬಿಡ್ಬೋದು ಆ ಥರ ಅನ್ನಿಸ್ತು. ಬಟ್ ರಿಯಲಾಗಿ ಅದು ಎಷ್ಟು ವರ್ಕ್ ಆಗುತ್ತೆ, ಕರೆಕ್ಟಾಗಿ ವರ್ಕ್ ಆಗುತ್ತಾ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಸೊ ಹಂಗಾಗಿ ಹೇಗೂ ಅದನ್ನು ನಾನು ಇವಾಗ ರೀಸೆಂಟಾಗಿ ಒಂದು ಫಂಕ್ಷನ್ ಇದೆ, ಒಂದು 1 ವೀಕ್ ಒಳಗಡೆ ಒಂದು ಫಂಕ್ಷನ್ ಕೂಡ ಬರುತ್ತೆ. ಸೊ ಅದಕ್ಕೊಂದು ಸ್ಯಾರಿ ವೇರ್ ಮಾಡ್ತೀನಲ್ಲ, ಯಾಕೆ ಸ್ವಲ್ಪ ಫ್ರೀ ಆಗಿದ್ದೆ ನಾನು. ಕುಚ್ಚೋದೇನು ಅರ್ಜೆಂಟಿಲ್ಲ, ಒಂದು ಸೀರೆ ಮಾಡಬೇಕು, ಮಾಡ್ತಾಯಿದ್ದೀನಿ ಕೂಡ ಅಲ್ಲಿದೆ. ಆ ಮಧ್ಯದಲ್ಲಿ ಯಾವುದೋ ವೀಡಿಯೋನೂ ಇರಲಿಲ್ವಲ್ಲ ನನ್ನ ಹತ್ರ. ಸೊ ಏನಾದರೂ ಒಂದು ಕಂಟೆಂಟಾಗಿ ತೊಗೊಳ್ಳೋಣ ಅಂದಾಗ ಇದು ಹೆಂಗೂ ಮಾಡ್ತೀನಲ್ವ, ಇವಾಗಲೇ ಹಾಕೋಣ ಅಂಥೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಇದನ್ನು ನಿಮ್ಮ ಜೊತೆ ಲೈವ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗದು ವಿಡಿಯೋಯಿಂದ ನಾನು, ಯಾಕೆಂದರೆ ಕುಚ್ಚು ಕಟ್ಟೋದನ್ನು ಕೂಡ ನಾನು ಯೂಟ್ಯೂಬ್ ವಿಡಿಯೋಯಿಂದನೇ ಕಲ್ತ್ಕೊಂಡಿರೋದು. ಅದರಿಂದನೇ ನಾನು ನೀಟಾಗಿ ಒಂದು ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಬಂದ್ರೂ ಹೋಗ್ತಾ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂತು. ಅದೇ ರೀತಿ ಇವಾಗ ಸ್ಯಾರಿ ಡ್ರೇಪಿಂಗ್ ಕೂಡ ಯಾಕೆ ಕಲಿಬಾರ್ದು ಯೂಟ್ಯೂಬ್ ವಿಡಿಯೋ ನೋಡಿ ಅಂಥೇಳಿ ಅಂದ್ಕೊಂಡು, ಅಂದರೆ ಅದಕ್ಕೆ ಅಂತಲ್ಲ, ಸುಮ್ಮನೆ ಸ್ಕ್ರಾಲ್ ಮಾಡುವಾಗ ಒಂದು ವೀಡಿಯೋ ಬಂತು, ನನಗೆ ಸ್ವಲ್ಪ ಎಕ್ಸೈಟಿಂಗ್ ಅನ್ನಿಸ್ತು. ಹಾಗಾಗಿ ಯಾಕೆ ಟ್ರೈ ಮಾಡ್ಬೋದು ಅಂತ ಮಾಡ್ತಾಯಿದ್ದೀನಿ. ಅದನ್ನು ಹಂಗೆ ಲೈವಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚೆನ್ನಾಗಿ ಬಂದಿಲ್ಲ ಅಂದರೂ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಒಂದು ಸ್ಯಾರಿ ತೊಗೊಂಡಿದ್ದೀನಿ ನಾನು. ಇದು ಬಂದುಬಿಟ್ಟು ಸೆಮಿ ಕಂಚಿ ಅಂತಾರಲ್ಲ ಆ ಥರ ಸ್ಯಾರಿ. ಇದನ್ನು ತೋರಿಸಿದ್ದೀನಿ ನನ್ನ ಹಳೆ ವೀಡಿಯೋಗಳಲ್ಲಿ, ನಾನು ತೋರಿಸಿದ್ದೀನಿ. ಬ್ಲೌಸ್ ಸ್ಟಿಚ್ ಆಗಿರಲಿಲ್ಲ ಅಂಥೇಳಿ ನಾನು ಉಟ್ಕೊಂಡಿರಲಿಲ್ಲ. ಸೊ ಇವಾಗ ಬ್ಲೌಸ್ ಸ್ಟಿಚ್ ಆಗಿರಲಿಲ್ಲ, ಇದಕ್ಕೆ ನಾನೇ ಕುಚ್ಚು ಹಾಕ್ಕೊಂಡಿರುವಂಥದ್ದು. ಈ ಥರ ತುಂಬ ಚೆನ್ನಾಗಿ ಬಂದಿದೆ ಗ್ರ್ಯಾಂಡಾಗಿ. ಇದಕ್ಕೆ ಬೇಬಿ ಕುಚ್ಚು ಕೂಡ ಕಟ್ಟಬೇಕು, ಅದು ಕೂಡ ಕಟ್ಟಿಲ್ಲ ನಾನು. ನೋಡೋಣ, ಏನಾದರೂ ಟೈಮ್ ಇದ್ದರೆ ಕಟ್ಟೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೇಗೆ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಮೊದಲು ಸೆರಗಿಂದ ಸ್ಟಾರ್ಟ್ ಮಾಡಲ್ಲ ಏನು ಅಂತ. ಫಸ್ಟ್ ಅವ್ರು ಮೆಜರ್ಮೆಂಟ್ ತೊಗೊಳೋದು ಹೇಗೆ ಅಂದರೆ, ನಮಗೆ ಸೆಲ್ಫ್ ಯಾವ ರೀತಿ ಮೆಜರ್ಮೆಂಟ್ ತೊಗೊಳ್ಳೋದು ಅನ್ನೋದನ್ನ ಹೇಳ್ಕೊಟ್ರು. ಅದನ್ನ ಹಾಗೆ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಸ್ಯಾರಿ ಬಾಕ್ಸ್ ಫೋಲ್ಡ್ ಮಾಡೋದಕ್ಕೆ ಮೇಯ್ನಾಗಿ ಸ್ಯಾರಿ ಮತ್ತು ಸೇಫ್ಟಿ ಪಿನ್ ಬೇಕು. ನನ್ನ ಹತ್ರ ಇರೋ ಕೆಲವೊಂದಷ್ಟು ಸೇಫ್ಟಿ ಪಿನ್ನನ್ನು ತೊಗೊಂಡಿದ್ದೀನಿ. ಸೊ ಅವ್ರು ಯಾವ ರೀತಿ ಮೆಜರ್ ಮಾಡೋದು ಅನ್ನೋದು ಕೂಡ ಅವ್ರು ಹೇಳ್ಕೊಟ್ಟಿದ್ದಾರೆ. ಫಸ್ಟಿಗೆ ಏನು ಸೆರಗು ಬರುತ್ತಲ್ಲ, ಸೆರಗು ಪಾರ್ಟನ್ನು ಮೆಜರ್ ಮಾಡ್ಕೊಳ್ಳೋಣ. ಸೊ ರ್ಯಾಂಡಮ್ ಆಗಿ ಸೆರಗು ಪಾರ್ಟ್ ಏನಿದೆಪ್ಪ ಅದನ್ನು ಈ ರೀತಿ ತೊಗೊಳ್ಬೇಕು. ಸೊ ಈ ರೀತಿ ತೊಗೊಂಡು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಮಾಡ್ಬೋದು. ನೋಡ್ಬೋದು ಇವಾಗ ಸ್ಯಾರಿ ಎಷ್ಟು ಸೆರಗು ಎಷ್ಟು ಲೆಂತ್ ಬೇಕಾಗುತ್ತೆ
ಅಷ್ಟನ್ನು ನೋಡಿಕೊಂಡು, ಸೊ ಇಲ್ಲೇನು ನಾವು ಪಿನ್ ಮಾಡ್ಕೊಳ್ತೀವಲ್ವ ಅಲ್ಲಿಗೆ ಒಂದು ಮಾರ್ಕನ್ನು ಇಟ್ಕೊಂಡು ಒಂದು ಪಿನ್ ಹಾಕ್ಕೊಳಕ್ಕೆ ರೆಫರೆನ್ಸಿಗೆ. ಇದು ಬಂದ್ಬಿಟ್ಟು ಅಂದರೆ ನನ್ನ ಸೆರಗು ಪಾರ್ಟ್ ಏನಿದೆ ಅದು ಇಲ್ಲಿಗೆ ಫಿನಿಶ್ ಆಗುತ್ತೆ ಅಂತ. ಸೊ ಇದು ಆಯಿತು. ಅಲ್ಲಿಗೊಂದು ಪಿನ್ ಹಾಕ್ಕೊಂಡ್ರೆ ಒಂದು ಇದು ಸಿಗತ್ತೆ ನಮಗೆ, ರೆಫರೆನ್ಸ್ ಸಿಗತ್ತೆ ಅಂತ ಹೇಳ್ಬಿಟ್ಟು ಹೇಳೋಯ್ತು ಹಾಕಿ ಪಿನ್. ಸೊ ಇಲ್ಲಿಗೆ ಪಿನ್ ಹಾಕ್ಕೊಂಡಿದ್ದಲ್ವ, ಇಷ್ಟು ಲೆಂತ್ಗೆ ನಾನು ಪಿನ್ ಹಾಕ್ಕೊಂಡಿದ್ದೀನಿ. ಇನ್ನು ಏನು ಹೇಳ್ತಾರೆ, ನೆರಿಗೆ ಪೋರ್ಷನ್ ಬಂದ್ಬಿಟ್ಟು ಯಾವ ರೀತಿ ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ ನೆಲದ ಮೇಲೆ ಹಾಕಿ ಹೊಲ್ದಾಡ್ತಾ ಇದ್ದೀನಿ, ಕ್ಲೀನ್ ಮಾಡಿದ್ದೀನಿ ಪರವಾಗಿಲ್ಲ. ಸೊ ಇನ್ನು ನೆರಿಗೆ ಪಾರ್ಟ್ ಬಂದ್ಬಿಟ್ಟು ಏನು ಗೊತ್ತಾ, ಇದೇನಿದೆ ಅಲ್ವಾ, ಸೊ ಇದನ್ನು ನಾವು ಈ ಥರ ಪಿನ್ ಮಾಡ್ಕೊಳ್ತೀವಿ. ನಾವು ತೋರಿಸಿದ ಪ್ರಕಾರ ಈಗ ಪಿನ್ ಮಾಡ್ಕೊಳ್ತೀವಲ್ವ, ಪಿನ್ ಮಾಡ್ಕೊಳ್ಳೋದನ್ನ ಇದೇನಿದೆ ಇದು ನಾವು ಒಳಗಡೆ ಸ್ವಲ್ಪ ಫೋಲ್ಡ್ ಕೂಡ ಮಾಡ್ತೀವಲ್ವ, ಹಾಗಾಗಿ ಇಲ್ಲಿವರೆಗೂ ಏನು ನಮ್ಮದು ರೈಟ್ ಸೈಡು ಇದಿದೆ ಅಲ್ವಾ, ಏನು ಹೇಳ್ತಾರೆ ಟೈಸ್ ಇದೆಯಲ್ಲ, ಸೊ ಅಲ್ಲಿವರೆಗೂ ಮೆಷರ್ ಮಾಡಿಕೊಂಡು ಆ ಒಂದು ಮೆಷರ್ನ ಇಟ್ಕೊಂಡು ಅಲ್ಲಿಗೆ ಒಂದು ಪಿನ್ ಹಾಕೊಳ್ಳಿ ಅಂತ ಹೇಳಿದ್ರು. ಸೊ ಆ ಒಂದು ಪೋರ್ಷನ್ಗೆ ನಾನು ಪಿನ್ ಹಾಕೊಳ್ತೀನಿ. ಇದಿಷ್ಟು ಏನು ಹೇಳ್ತಾರೆ ನಮ್ಮ ಸೆರಗು ಮೆಜರ್ಮೆಂಟ್ ಆಯಿತು. ಅದಾದಮೇಲೆ ಇನ್ನು ಒಳಗಡೆ ಏನು ಮೆಜರ್ಮೆಂಟ್ ನಾವು ತೊಗೊಳ್ತೀವಲ್ವ, ಸೊ ಇವಾಗ ಇಷ್ಟು ನೆನೆಸ್ಕೊಳ್ತೀನಿ ಅಂತ ಹೇಳಿದ್ರೆ ಇದೇನಿದೆ ಅಲ್ವಾ ನಮ್ಮದು ನೆರಿಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಬಟ್ ಅವ್ರೇನು ಹೇಳಿದ್ರು ಅಂದರೆ ಈ ಒಂದು ಸೈಡ್ ಏನು ಬರುತ್ತಲ್ಲ ಅಲ್ಲಿಂದ ಮೆಜರ್ಮೆಂಟ್ ತೊಗೋಬೇಕು. ನಾವೇನು ಸಿಗಿಸ್ಕೊಳ್ಳೋದ್ರಿಂದ ನೆರಿಗೆ ಪಾರ್ಟ್ ಇದು ಬರೋದು, ಇದು ಒಂದು ರೌಂಡ್ ಈ ಥರ ಇಲ್ಲಿಗೆ ಮೆಜರ್ಮೆಂಟ್, ಈ ಏನು ಲೆಫ್ಟ್ ಸೈಡ್ ಶೋಲ್ಡರ್ ಏನು ಬರುತ್ತಲ್ಲ ಆ ಒಂದು ಮೆಜರ್ಮೆಂಟಿಗೆ ತೊಗೋಬೇಕು ಅಂತ ಹೇಳಿದ್ರು. ಸೊ ನಂದು ಇಲ್ಲಿ ಬರ್ತಾ ಇದೆ, ನಾನು ಇಲ್ಲಿ ಪಿನ್ ಹಾಕ್ಕೊಳ್ತೀನಿ. ಸೊ ಇಲ್ಲಿ ಬರ್ತಾ ಇದೆ, ನಾನು ಇಲ್ಲಿಗೆ ಪಿನ್ ಹಾಕ್ಕೊಳ್ತೀನಿ. ಇವಾಗ ಇಲ್ಲಿಂದ ನಾವೇನು ಇಲ್ಲಿ ಪಿನ್ ಹಾಕಿದ್ವಲ್ಲ, ಸೊ ಅಲ್ಲಿವರೆಗೂ ಬಂದ್ಬಿಟ್ಟು ಇದಿಷ್ಟು ಏನಾಗುತ್ತೆ ನಮ್ಮ ನೆರಿಗೆ ಪಾರ್ಟ್ ಆಗುತ್ತೆ. ಇದಿಷ್ಟು ನೆರಿಗೆ ಪಾರ್ಟ್ ಆಗುತ್ತೆ, ಏನು ಪಿನ್ ಹಾಕಿದ್ವಲ್ಲ ಅದು ಇದಿಷ್ಟು ನೆರಿಗೆ ಪಾರ್ಟ್ ಆಗುತ್ತೆ. ಇನ್ನು ಅದು ಬಂದ್ಬಿಟ್ಟು ಸೆರಗು ಪಾರ್ಟ್ ಆಗುತ್ತೆ. ಸೊ ಇದಿಷ್ಟು ಮಾಡ್ಕೊಂಡ್ಮೇಲೆ ಇವಾಗ ನೆರಿಗೆ ಮಾಡೋದು ಹೆಂಗೆ ಅಂತ ಅವ್ರು ಹೆಂಗೆ ಹೇಳ್ಕೊಟ್ಟಿದ್ದಾರೆ ನಾನು ಅದೇ ರೀತಿ ಮಾಡ್ತೀನಿ. ನನ್ನ ಸೆರಗು ಪಾರ್ಟ್ ಬಂದ್ಬಿಟ್ಟು ಇಲ್ಲಿವರೆಗೂ ಬರುತ್ತೆ. ಅದಾದಮೇಲೆ ಇದು ಏನು ಹೇಳ್ತಾರೆ ಇಲ್ಲಿಂದ ಪ್ಲೀಟ್ಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿಗೆ ಪ್ಲೀಟ್ಸ್ ಎಂಡ್ ಆಗುತ್ತೆ. ಇದಿಷ್ಟು ರೆಫರೆನ್ಸಿಗೆ ನಾನು ಹಾಕೋತೀನಿ ಆಯಿತಾ. ಇವಾಗ ಏನು ಹೇಳಿದ್ರು ಅಂದರೆ, ಸೊ ಸ್ಯಾರಿನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಫಸ್ಟ್ ಪಾರ್ಟ್ ಏನಿದೆ ಅಲ್ವ, ನಾವು ಇವಾಗ ಯೂಶ್ವಲಿ ಸೆರಗನ್ನ ನಾವು ಹೆಂಗೆ ನೆರಿಗೆ ಮಾಡ್ಕೊಳ್ತೀವಲ್ವ, ಅದೇ ನಾನು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀನಿ. ಸೊ ಒಂದನ್ನ ತೊಗೋಬೇಕು. ಮೇಲ್ಗಡೆ ನಮಗೆ ಸೆರಗು ಪಾರ್ಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ನನಗೊಂದಿಷ್ಟು ಒಂದು ಹತ್ರ ಒಂದು 5 ಇಂಚಷ್ಟು ನಾನು 2 ಆಚನ್ನ ಮೆಜರ್ಮೆಂಟಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟು ನಾವು ಒಳಗಡೆ ಏನು ತೊಗೋತೀವಲ್ವ, ಅದು ಈ ಪೋರ್ಷನ್ ಏನು ನಾವು ತೊಗೊಂಡಿದ್ದೀವಲ್ಲ, ಫಸ್ಟು ಲೈನ್ ಏನು ತೊಗೊಂಡಿದ್ದೀವಲ್ಲ ಅದಕ್ಕಿಂತ ಅರ್ಧ ತೊಗೋಬೇಕು ಅಂತ ಹೇಳಿದ್ದಾರೆ. ಸೊ ಅರ್ಧ ತೊಗೊಂಡು ನೋಡ್ಬಿಟ್ಟು ಅರ್ಧ ಫೋಲ್ಡ್ ಮಾಡ್ಕೊಂಡು ಹೋಗ್ಬೇಕು, ಪೂರ್ತಿ ಆಗಲ್ಲ. ಸೊ ಇದೇನಿದೆ ಎಕ್ಸ್ಟ್ರಾ ಇದೆ, ಇದು ಎಕ್ಸ್ಟ್ರಾ ಇದೆ, ಇದು ಅರ್ಧ ಮತ್ತು ಅರ್ಧ ಅಥವಾ ಮುಕ್ಕಾಲು ಆ ಥರ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಈ ಥರ ನೆರಿಗೆ ಒಳಗಡೆ ಬರ್ತಾಯಿದೆ ನಂದು. ಅವ್ರದ್ದು ಎಷ್ಟು ನೀಟಾಗಿ ಹೊರಗಡೆ ಫೋಲ್ಡಿಗೆ ಆಯಿತು ಗೊತ್ತಾ, ನಂದು ಯಾಕೋ ಒಳಗಡೆ ಫೋಲ್ಡ್ ಬರ್ತಾಯಿದೆ. ಒಂಚೂರು ಲೆಂತ್ ಕಮ್ಮಿ ಮಾಡ್ತೀನಿ ನೋಡೋಣ. ಕಷ್ಟ ಇದೆ ತುಂಬ, ನಾವು ಅನ್ಕೋತೀವಿ ಇದಕ್ಕೆಲ್ಲ ತುಂಬ ಪೇಷನ್ಸ್ ಇದ್ದರೆ ಮಾತ್ರ ಇವಾಗ ಕರೆಕ್ಟಾಗಿ ಹೊರ್ತು ಮಾಡ್ಬೋದು. ಸೊ ಫಸ್ಟ್ ಪ್ಲೀಟ್ ಮಾತ್ರ ದೊಡ್ಡದಾಗಿದೆ, ಇನ್ನು ಮಿಕ್ಕಿದೆಲ್ಲ ಚಿಕ್ಕದಾಗಿದೆ. ಸೊ ಈ ಒಂದು ಪ್ಲೀಟ್ಸಿಗೆ ಏನು ಮಾಡಬೇಕು, ಪಿನ್ ಹಾಕ್ಕೊಂಡು ಸೇಫ್ ಮಾಡಿ. ಪ್ಲೇನ್ ಇದ್ದರೆ ಬೇಗ ನೀಟಾಗಿ ಆಗಿಬಿಡುತ್ತೆ, ಬಟ್ ಇಲ್ಲಿ ಕುಚ್ಚು ಹಾಕಿರೋದ್ರಿಂದ ನೀಟಾಗಿ ಮೇಲೆ ಕೆಳಗೆ ಆಗಬಾರ್ದು.
ಪಿನ್ನೇ ಹೋಗ್ತಾ ಇಲ್ಲ. ಸೊ ನೋಡೋದು ಈ ಥರ ಪಿನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಪ್ಲೀಟ್ ಏನಿದೆ ಅಲ್ವಾ ಅದು ದೊಡ್ಡದಾಗಿದೆ. ಅದಾದಮೇಲೆ ಮಿಕ್ಕಿರೋ ಪ್ಲೀಟ್ಸ್ ಎಲ್ಲ ಚಿಕ್ಕದು, ಅಂದರೆ ಇದಕ್ಕೆ ಅರ್ಧದಷ್ಟು ನಾನು ತೊಗೊಂಡಿರೋವಂಥದ್ದು. ಇವಾಗ ಈ ಪ್ಲೀಟ್ಸನ್ನು ನಾವು ಸೇಮ್ ಆ್ಯಸ್ ಇಟ್ ಈಸ್ ಜೋಡಿಸ್ಕೊಳ್ತಾ ಬರಬೇಕು. ಯಾವ ರೀತಿ ನಾವು ಇಲ್ಲಿ ಪಿನ್ ಮಾಡಿದ್ದೀವಲ್ವ ಅದೇ ರೀತಿ ಐರನಿಂಗ್ ಮಾಡಿದ್ರೆ ಬೇಗ ಕುತ್ಕೊಳ್ಳುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ನಾನಿಲ್ಲಿ ಐರನ್ ಬಾಕ್ಸ್ ಯೂಸ್ ಮಾಡ್ತಾಯಿಲ್ಲ, ಜಸ್ಟ್ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡ ದೊಡ್ಡ ಪ್ಲೇಟ್ಸ್ ತಗೊಂಡ್ಬಿಟ್ಟೆ ಅನಿಸುತ್ತೆ. ಚಿಕ್ಕದಾಗಿ ಮಾಡೋಣ ಫಸ್ಟ್ ಅಲ್ವಾ. ಪ್ರೋ ಥರ ದೊಡ್ಡದಾಗಿ ಹೋಗ್ಬಿಟ್ರೆ ಇನ್ನೂ ತುಂಬ ದಿವಸದಿಂದ ಮಾಡ್ತಾಯಿದ್ದೀನಿ ನಾನು. ಥರ ಚೆನ್ನಾಗಿ ಫಸ್ಟು ಈ ಥರ ಪ್ಲೇಟ್ಸನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಈ ಥರ ಮಾಡ್ತೀನಿ. ಕಾಣ್ತಾನೆ ಇಲ್ವೇನಲ್ಲ ನಿಮಗೆ? ಇದು ಹೇಗೆ ನೆರಿಗೆ ಬಂದಿದೆಯಲ್ಲ ಸೇಮ್ ಆ್ಯಸ್ ಇಟ್ ಈಸ್ ನೆರಿಗೆನ ತೊಗೋಬೇಕು. ಬಟ್ ಈ ಕಡೆಯಿಂದ ತೊಗೊಂಡ್ರೆ ಕಷ್ಟ ಆಗುತ್ತೆ, ಯಾಕೆಂದರೆ ನಾವು ಇದೊಂದು ಅರ್ಧ ಫೋಲ್ಡ್ ಜಾಸ್ತಿ ಇದಲ್ವ. ಸೊ ಹಂಗಾಗಿ ಆದಷ್ಟು ಲೆಫ್ಟಿಗೆ ತೊಗೋಬೇಕು, ಅಂದರೆ ನಾವು ಪಿನ್ ಹಾಕ್ತೀವಲ್ವ ಆ ಸೈಡ್ಗೆ ತೊಗೋಬೇಕಾಗುತ್ತೆ. ನಂದು ಪ್ಲೀಟ್ಸ್ ಏನಿದೆ ಗೊತ್ತಾ, ಅದು ಕುಚ್ಚು ಹಾಕಿರೋದ್ರಿಂದ ಏನೋ ನೀಟಾಗಿ ಅರೇಂಜ್ ಆಗ್ತಾ ಇಲ್ಲ. ಒಂದು ಹಿಂದೆ ಒಂದು ಮುಂದೆ ಆ ಥರ ಬರ್ತಾಯಿದೆ, ಗೊತ್ತಿಲ್ಲ ಯಾಕೆ ಅಂತ. ನಾನು ಮಾಡ್ತಿರೋದು ರಾಂಗ. ನಾನು ಲೈವ್ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಇವಾಗ ತಪ್ಪು ಮಾಡಿದ್ನ ಅನಿಸ್ತಾ ಇದೆ ನನಗೆ. ಫಸ್ಟು ನಾನು ಇದು ಮಾಡಿಬಿಟ್ಟು ಇವಾಗ ಬಂತು ಕರೆಕ್ಟಾಗಿ. ಇವಾಗ ಕರೆಕ್ಟಾಗಿ ಬಂದಿದೆ. ಇದು ಎಕ್ಸ್ಟ್ರಾ ಏನಿದೆ ಅದು ಎಕ್ಸ್ಟ್ರಾ ಇದೆ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಕರೆಕ್ಟಾಗಿ ಬಂದಿದೆ ಸಮವಾಗಿ. ಸೊ ಇಲ್ಲಿಗೂ ಕೂಡ ಒಂದು ಪಿನ್ ಹಾಕೊಂಡ್ಬಿಡ್ತೀನಿ. ತುಂಬ ಟೈಮ್ ತಗೊಳುತ್ತೆ. ಈಗ ಅವ್ರು ತೋರಿಸಿದಷ್ಟು ಪಟ್ ಅಂತ ಆಗಲ್ಲ, ತುಂಬ ಟೈಮ್ ತಗೊಳುತ್ತೆ. ಹಾಗೆ ಒಂದೊಂದು 2 ಇಂಚಷ್ಟು ಅಲ್ಲ, ಅಂದರೆ ಆಲ್ಮೋಸ್ಟ್ ಒಂದು 10 ಇಂಚಷ್ಟು ದೂರದಲ್ಲಿ ನಾನು ಈ ಥರ ಪ್ಲೇಟ್ಸ್ ಮಾಡ್ಕೊಂಡು ಪಿನ್ ಹಾಕ್ಬಿಡ್ತೀನಿ. ಸೊ ಆಮೇಲೆ ಹಾಗೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಜಸ್ಟ್ ಇದು ಸೆಮಿ ಕಂಚಿ ಆಗಿರೋದ್ರಿಂದ ನನಗೇನು ಅಷ್ಟು ಕಷ್ಟ ಆಗ್ತಾಯಿಲ್ಲ. ಬೇರೆ ಸ್ವಲ್ಪ ರೇಷ್ಮೆ ಸೀರೆಗಳಾದರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು, ಆವಾಗ ಐರನ್ ಮಾಡಿದ್ರೇ ಚೆಂದ ಅನಿಸುತ್ತೆ ನನಗೆ, ಅಂದರೆ ಈಸಿ ಅನಿಸುತ್ತೆ. ನೋಡ್ಬೋದು ಹೋಗ್ತಾ ಪ್ಲೀಟ್ಸ್ ದೊಡ್ಡದಾಗ್ತದೆ. ಇಲ್ಲ, ಇದು ಒಳಗಡೆ ಅದು ಚಿಕ್ಕದು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಯಾರು ಹೆಲ್ಪಿಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಇಲ್ಲಿವರೆಗೂ ಹೀಗೂ ಮಾಡಿದ್ದೀನಿ. ಸೊ ಇದೇ ಥರ ಏನು ಮೆಜರ್ಮೆಂಟ್ ಹಾಕ್ಕೊಂಡಿದ್ದೀನಲ್ಲ ಅಲ್ಲಿವರೆಗೂ ಮಾಡಿಬಿಡ್ತೀನಿ ಆಯಿತಾ. ಸೊ ಪ್ಲೀಟ್ಸ್ ಅರೇಂಜ್ ಮಾಡ್ತಾ ನನಗೊಂದು ಐಡಿಯಾ ಬಂತು. 4 ಫಿಂಗರ್ನ ಯೂಸ್ ಮಾಡಿಬಿಟ್ಟು ಪ್ಲೀಟ್ಸ್ನೆಲ್ಲ ಸಮವಾಗಿ ಅರೇಂಜ್ ಮಾಡ್ಕೊಳ್ತಾ ಬಂದೆ. ಸ್ವಲ್ಪ ಟೈಮ್ ಟೇಕನ್ನು, ಸ್ಟಾರ್ಟಿಂಗ್ ಮಾತ್ರ ಆ ಥರ ಅನಿಸುತ್ತೆ, ಮತ್ತು ಮಾಡ್ತಾ ನಮಗೆ ಅದು ಪ್ರಾಕ್ಟೀಸ್ ಕೂಡ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ತೀನಿ. ಅಥವಾ ಏನಾದರೂ ವೆಯ್ಟ್ ಇಕ್ಕಿ ಮಾಡಿದರೂ ಕೂಡ ಚೆನ್ನಾಗಿ ಆಗ್ತಾ ಇತ್ತೇನೋ, ಬಟ್ ನಾನು ಹಾಗೆ ಕೈಯಲ್ಲೇ ಟ್ರೈ ಮಾಡಿದೆ. ಸೊ ಫೈನಲಿ ಸೆಟ್ ಆಯಿತು. ಒಂದು 10 ನಿಮಿಷ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಏನು ನಾನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಲ್ವ, ಅಂದರೆ ಎಲ್ಲಿವರೆಗೂ ನಾನು
ಶೋಲ್ಡರ್ ಬರುತ್ತೆ ಅಲ್ಲಿವರೆಗೂ ಮೆಷರ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ಪ್ಲೀಟ್ಸ್ನ ಪಿನ್ ಮಾಡ್ಕೊಂಡಿದ್ದೀನಿ. ಇದೇನು ಗೊತ್ತಾ, ಹೋಗ್ತಾ ಹೋಗ್ತಾ ಅದು ಐಡಿಯಾ ಬರುತ್ತೆ ನಮಗೆ. ಇದು ಯಾರಾದರೂ ಹೆಲ್ಪಿಗಿದ್ದರೆ ಈ ಥರ ಫೋಲ್ಡ್ ಮಾಡ್ಕೊಂಡು ನಾವು ಮಾಡ್ಕೋಬೋದು. ಬಟ್ ಯಾರು ಹೆಲ್ಪ್ ಇಲ್ಲ ಅಂದರೆ ನಾವೇ ಸ್ವಲ್ಪ ಮಾಡ್ಕೊಳ್ಳೋದು ಕಷ್ಟ ಅನಿಸುತ್ತೆ. ಬಟ್ ಓಕೆ, ಮಾಡ್ತಾ ಒಂದು ಐಡಿಯಾ ಬರುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ನನಗೆ ಯೂಶ್ವಲಿ 6 ಮಾಡ್ತಾಯಿದ್ದೆ, 6 ಆರ್ 5 ಅಷ್ಟೇ ಮಾಡ್ತಾಯಿದ್ದು. ಬಟ್ ಈ ಸಲ ನೋಡ್ಬೋದು ಪ್ಲೀಟ್ಸ್ ಬಂದ್ಬಿಟ್ಟು 3, 4, 5, 6, 7, 8 ಪ್ಲೀಟ್ಸ್ ಬಂದಿದೆ. ಇನ್ನೂ ಬರ್ಬೋದಿತ್ತೇನೋ ಗೊತ್ತಿಲ್ಲ. ಬಟ್ ನನಗೆ ಇವಾಗ ಸದ್ಯಕ್ಕೆ 8 ಪ್ಲೀಟ್ಸ್ ಬಂದಿದೆ. ಅದಾದಮೇಲೆ ನೆಕ್ಸ್ಟು ಪಾರ್ಟ್ ಏನು ಬರುತ್ತೆ, ಸೊ ಪಿನ್ನು ಈ ಥರ ಮಾಡ್ಕೊಂಡಿದ್ದೀವಿ ಅಂದರೆ ಏನಿದೆ ಮೇಲ್ಗಡೆ ಪಾರ್ಟ ತೊಗೋಬೇಕು. ಸೊ ಮೇಲ್ಗಡೆ ಪಾರ್ಟ್ ತೊಗೋಬೇಕು. ಸೊ ಇಲ್ಲಿಂದ ನಾನೇನು ಪಿನ್ ಹಾಕ್ಕೊಂಡಿದ್ದಲ್ವ, ಇಲ್ಲಿಂದ ಇಲ್ಲಿವರೆಗೂ ಪಿನ್ ಹಾಕ್ಕೊಂಡಿದ್ದೆ. ಸೊ ಇವಾಗ ಇಲ್ಲಿ ನೆರಿಗೆ ಪಾರ್ಟ್ ಬರುತ್ತೆ, ಅಲ್ಲಿಂದ ನೆರಿಗೆ ಪಾರ್ಟ್ನ ಸ್ಟಾರ್ಟ್ ಮಾಡ್ತೀನಿ. ಈ ಥರ ನಾನು ಲೆಫ್ಟಲ್ಲೇ ಯಾವಾಗ ಜಾಸ್ತಿ ಲೆಫ್ಟಿ, ಒಬ್ಬೊಬ್ರು ರೈಟ್, ನಮ್ಮಮ್ಮ ರೈಟ್ ಹ್ಯಾಂಡಲ್ಲಿ ಮಾಡ್ತಾಯಿದ್ರು. ಬಟ್ ನಮ್ಗೆ ರೈಟ್ ಹ್ಯಾಂಡ್ ಬರೋಲ್ಲ, ಲೆಫ್ಟ್ ಹ್ಯಾಂಡೇ ತೊಗೊಳ್ತೀನಿ. ಸೊ ಪ್ಲೀಟ್ಸ್ ಬಂದ್ಬಿಟ್ಟು ಹಿಂಗೆ ಬರಬೇಕು, ಈ ಕಡೆ ಬರಬೇಕು. ಹಾಗಾಗಿ ಸ್ವಲ್ಪ ಹಿಂದೆ ತೊಗೋತೀನಿ ನಾನು, ಸ್ವಲ್ಪ ಹಿಂದೆ ತೊಗೊಂಡು ಏಕೆಂದರೆ ಎಕ್ಸ್ಟ್ರಾ ಮೆಷರ್ಮೆಂಟ್ ತೊಗೊಂಡಿರ್ತೀವಲ್ಲ, ಸೊ ಅಲ್ಲಿಂದನೇ ತೊಗೊಂಡ್ರೆ ಸಾಕಾಗುತ್ತೆ. ತುಂಬ ಅಂದರೆ ನೆರಿಗೆ ಬೇಕು ಅಂದರೆ ಅವರು ಚಿಕ್ಕ ಪ್ಲೀಟ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಯೂಶ್ವಲಿ ದೊಡ್ಡ ಪ್ಲೀಟ್ಸ್ ಮಾಡ್ತಾಯಿದ್ದೆ. ಸ್ಟಾರ್ಟಿಂಗ್ ಪ್ಲೀಟ್ ಮತ್ತು ಎಂಡ್ ಪ್ಲೀಟ್ಸ್ ಏನಿದೆ ಅದು ಸ್ವಲ್ಪ ದೊಡ್ಡದಾಗಿರಲಿ ಅಂತ ಅಂದರು. ಸ್ಟಾರ್ಟಿಂಗ್ ಪ್ಲೀಟ್ಸ್ ಮತ್ತು ಎಂಡಿಂಗ್ ಪ್ಲೀಟ್ಸ್, ಮಿಕ್ಕಿದೆಲ್ಲ ಸ್ವಲ್ಪ ಚಿಕ್ಕದು. ನಾನು ಈ ಥರನೇ ನೆರಿಗೆ ಮಾಡ್ಕೊಳ್ಳೋದು. ಸೊ ಇಲ್ಲೇನಿದೆ ಪಿನ್ ಎಂಡ್ ಆಗ್ತಾಯಿದೆ, ಅಲ್ಲಿಗೆ ಎಂಡ್ ಮಾಡ್ತೀನಿ. ಟೋಟಲ್ 6 ನೆರಿಗೆ ಬಂದಿದೆ ಅಷ್ಟೇ ನೆರಿಗೆ. 6 ನೆರಿಗೆ ಬಂದರೆ ಚೆಂದ ಇದೆ ಅಂತ ಸೀರೆ. ಸೊ ಇದನ್ನು ಇವಾಗ ಏನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ನೀಟಾಗಿ ಒಂದು ಕಡೆ ಜೋಡಿಸ್ಕೊಂಡು, ಅಂದರೆ ಸಮವಾಗಿ ಜೋಡಿಸ್ಕೊಂಡು ಪಿನ್ ಹಾಕ್ಕೊಂಡಿರ್ತೀವಿ. ಸಮವಾಗಿ ಜೋಡಿಸ್ಕೋಬಾರ್ದು ಅಂತ ಹೇಳಿದ್ರು ಅವ್ರು. ಏನಂದರೆ ಒಂದು ಪ್ಲೀಟ್ಸಿಂದ ಇನ್ನೊಂದು ಪ್ಲೀಟಿಗೆ ಒಂದು 1/4 ಇಂಚ್ ಗ್ಯಾಪ್ ಕೊಡಿ ಅಂತ ಹೇಳಿದ್ರು. ಸೊ ನಾನು ಟೇಬಲ್ ಇಲ್ಲ ಅಂದರೆ ಇದು ಮಾಡೋದು ಕಷ್ಟ, ನೋಡ್ತೀನಿ ನಾನು ದಿವಾನ ಮೇಲೆ ಮಾಡೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ ಅಂತ. ಸೊ ಕೈಯಲ್ಲಿ ಮಾಡೋ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂಥೇಳಿ ಹಾಗೆ ದಿವಾನ ಮೇಲೆ ಹಾಕೋಣ. ನೀಟಾಗಿ ಅದು ಕ್ಯಾಪ್ಚರ್ ಆಗಿಲ್ಲ, ಎಷ್ಟಾಗಿದೆ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏಕೆಂದರೆ ಲೈವ್ ಮಾಡ್ತೀನಿ ಅಂತ ಬೇರೆ ಹೇಳಿದ್ದೀನಲ್ವ. ಸೊ ಹಾಗಾಗಿ ಮೇಲ್ಗಡೆ ಏನಿದೆ ಫಸ್ಟು ನೆರಿಗೆ ಪಾರ್ಟನ್ನು ನಾನು ಪ್ಲೀಟ್ಸ್ ಎಲ್ಲ ಮಾಡಿಕೊಂಡು ಅದಕ್ಕೆ ಪಿನ್ ಹಾಕಿ ಸೆಕ್ಯೂರ್ ಮಾಡಿದೆ. ಸೊ ಮೇಲ್ಗಡೆ ಒಂದು ವೆಯ್ಟ್ ಇಟ್ಬಿಟ್ಟು ಅಥವಾ ಯಾರ ಕೈಲಾದರೂ, ಅಂದರೆ ಯಾರಾದರೂ ಸಪೋರ್ಟಿವ್ ಆಗಿದ್ದರೆ ನಾವು ಕೆಳಗಡೆ ನೆರಿಗೆ ಕೂಡ ನೀಟ್ ಮಾಡ್ಕೋಬೋದು. ಬಟ್ ನನಗೆ ಇಲ್ಲಿ ಯಾವುದು ವೆಯ್ಟ್ ತಕ್ಷಣಕ್ಕೆ ನನಗೆ ಅದು ತಲೆಗೆ ಹೋಗಿಲ್ಲ. ನನ್ನ ಹತ್ರ ಡಂಬಲ್ಸೇ ಇತ್ತು, ನಾನು ಕುಚ್ಚು ಕಟ್ತೀನಲ್ವ ಅದೇ ಇತ್ತು. ಬಟ್ ಆ ಟೈಮಲ್ಲಿ ನನ್ನ ತಲೆಗೆ ಹೋಗಿಲ್ಲ. ಸೊ ಹೇಗೋ ಮಾಡಿ ಇದನ್ನು ಸಮ ಮಾಡಿಕೊಂಡೆ ಈ ರೀತಿಯಾಗಿ. ಫಸ್ಟಿಗೆ ನಾನು ರಿವರ್ಸ್ ಇಟ್ಕೊಂಡ್ಬಿಟ್ಟಿದ್ದೆ, ಏನು ಸ್ಯಾರಿ ಏನಿದೆ ಅಲ್ವ ಅದನ್ನು ರಿವರ್ಸ್ ಇಟ್ಕೊಂಡಿದ್ದೆ. ಆಮೇಲೆ ಮತ್ತೆ ಅದನ್ನು ಸರಿ ಮಾಡ್ಕೊಂಡಿದ್ದಾಯಿತು. ಸ್ಟಾರ್ಟಿಂಗ್ ನಾನು ಸೀರೆನೇ ಉಲ್ಟಾಗಿ ಹಾಕ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಫಸ್ಟಿಗೆ ನೆರಿಗೆ ಎಲ್ಲ ನಾವು ಏನು ಫಿನಿಷ್ ಮಾಡ್ಕೊಂಡಲ್ವ, ಅದಾದಮೇಲೆ ಮತ್ತೆ ಅದನ್ನು ರಿವರ್ಸ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಮೇಲ್ಗಡೆ ಇಟ್ಕೊಂಡು ಸೀದಾ ಸೈಡ್ ಇಟ್ಕೊಂಡು ನೆರಿಗೆನೆಲ್ಲ ಫುಲ್ ಕಂಪ್ಲೀಟ್ ಸೆಟ್ ಮಾಡಿಕೊಂಡು ಪಿನ್ ಹಾಕಿಬಿಟ್ಟು ಇವಾಗ ಸ್ಯಾರಿ ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡಿಕೊಂಡು ಉಲ್ಟಾ ಪೋರ್ಷನ್ ಏನಿದೆ ಇವಾಗ ಸೆರಗು ಸೈಡ್, ಅಂದರೆ ಸೆರಗು ರೆಡಿ ಮಾಡ್ಕೊಂಡು ಅದು ನನ್ನ ಕಡೆ ಇದೆ. ಒಳಗಡೆ ಏನು ವೇಸ್ಟ್ ರೌಂಡ್ ಬರುತ್ತಲ್ಲ, ಸೊ ಅದು ಆ ಕಡೆ ಸೈಡ್ ಇದೆ, ನನಗೆ ಆಪೋಸಿಟ್ ಸೈಡಲ್ಲಿದೆ. ಮತ್ತು ಸ್ಯಾರಿ ಕೂಡ ಅಷ್ಟೇ ರಿವರ್ಸಲ್ಲಿದೆ. ಇವಾಗ ನೋಡ್ಬೋದು ಸ್ಯಾರಿ ರಿವರ್ಸಲ್ಲಿದೆ. ಅದಾದಮೇಲೆ ಏನು ಒಳಗಡೆ ರೌಂಡ್ ಬರುತ್ತಲ್ಲ, ವೇಸ್ಟ್ ರೌಂಡ್ ಬರುತ್ತಲ್ಲ, ಸೊ ಅದನ್ನು ಕೂಡ ನಮಗೆ ಎಷ್ಟು ಅಗಲ ಬೇಕು ಬಾಕ್ಸ್ ಫೋಲ್ಡ್ ಮಾಡೋದಕ್ಕೆ ಅಷ್ಟಗಲ ಎಕ್ಸ್ಟ್ರಾ ಏನಿದೆ ಅಲ್ಲ ಅದನ್ನು ನೀಟಾಗಿ ಸಮ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನಾನು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಒಂದು 2-3 ಸಲ ಕನ್ಫ್ಯೂಸ್ ಆಯಿತು ಹೆಂಗೆ ಏನು ಅಂತ. ಬಟ್ ಇವಾಗ ಒಂದು ಐಡಿಯಾ ಬಂತು. ಅದಾದಮೇಲೆ ಈ ಥರ ಅಂತ ಹೇಳಿಬಿಟ್ಟು ಒಳಗಡೆ ಎಷ್ಟು ಬೇಕೋ ಅಷ್ಟನ್ನು ಫೋಲ್ಡ್ ಮಾಡಿ ನಾನು ನೀಟ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸೆರಗು ಸೈಡ್ ಏನಿದೆ ಅದನ್ನು ಆ ಕಡೆ ನನ್ನ ಅಪೋಸಿಟಿಗೆ ಹಾಕ್ಕೊಂಡು, ಮತ್ತು ಇನ್ನು ಚೆಸ್ಟ್ ಪೋರ್ಷನ್ ಏನು ಬರುತ್ತಲ್ವ, ನೆರಿಗೆ ಸೆರಗು ಏನು ಮಾಡ್ತೀವಲ್ವ ಅದು ಚೆಸ್ಟ್ ಪೋರ್ಷನ್ ಹತ್ರ ಅದನ್ನು ಕೂಡ ಅಷ್ಟೇ ಸಮ ಮಾಡ್ಕೊಂಡಿದ್ದೀನಿ, ಅದು ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಕ್ಸ್ ಫೋಲ್ಡ್ ಮಾಡಿ ಎತ್ತಿರೋದ್ರಿಂದ ತುಂಬ ದಿನ ಹೆಂಗೆ ಬೇಕಂಗೆ ಹಾಗೆ ಇಟ್ಬಿಟ್ರೆ
ರಿಂಕಲ್ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಚೆಸ್ಟ್ ಪೋರ್ಷನ್ ಇದೆ ಅದನ್ನು ಕೂಡ ಒಂದು ಆರ್ಡರಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನೋಡ್ಕೊಂಡು ಆರ್ಡರಾಗಿ ಸೆಟ್ ಮಾಡಿಬಿಟ್ಟು ಅದನ್ನು ಹಾಗೆ ಸ್ವಲ್ಪ ಮುಂದಕ್ಕೆ ಜರುಗಿಸ್ಕೊಳ್ತೀನಿ, ಯಾಕೆಂದರೆ ನೆಕ್ಸ್ಟು ಫೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ಎಕ್ಸ್ಟ್ರಾ ಪಾರ್ಟ್ ಏನಿದೆಯಲ್ಲ ಅದನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಬಾಕ್ಸ್ ಫೋಲ್ಡು ಅದಾದಮೇಲೆ ಬ್ಯಾಕ್ ಸೈಡಿಂದ ನಾನು ನೆರಿಗೆ ಏನು ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಥರ ಈ ಥರ ಸಣ್ಣ ಫೋಲ್ಡ್ ಮಾಡಿ 3 ಫೋಲ್ಡ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸೀರೆನ ಉಲ್ಟಾ ಮಾಡಿಬಿಟ್ಟು ಫಸ್ಟಿಗೆ ನೋಡ್ಬೋದು ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಹೆಂಗೆ ಏನು ಅಂತ. ಒಟ್ನಲ್ಲಿ ಎಲ್ಲ ಸೀದಾ ಬರಬೇಕು, ಹಾಗಾಗಿ ಬಾಕ್ಸ್ ಫೋಲ್ಡ್ ಮಾಡಿ ಉಲ್ಟಾ ಮಾಡಿ ಏನು ಸೆರಗಿದೆ ಅಲ್ವಾ ಅದನ್ನು ಫ್ರಂಟಿಗೆ ತೊಗೊಂಡು ತೊಗೊಂಬಂದು ಅದು ಓಪನ್ ಆಗಿ ಹೋಗ್ತಾಯಿತ್ತು. ಲಾಸ್ಟಿಗೆಲ್ಲ ಸೇರಿಸಿ ಒಟ್ಟಿಗೆ ನಾನು ಒಂದು ಪಿನ್ ಕೂಡ ಹಾಕ್ಬಿಟ್ಟೆ, ಯಾಕೆಂದರೆ ಅದು ಒಳಗಡೆ ಇರೋ ಫೋಲ್ಡ್ ಈಚೆ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡಿಬಿಟ್ಟಿದ್ದೀನಿ. ಸೊ ಅದರಿಂದ ನಾನು ಇವಾಗ ಎತ್ತಿಟ್ಟರೂ ಕೂಡ ನಾನೇನು ಸ್ಯಾರಿ ಫೋಲ್ಡ್ ಮಾಡಿದ್ದೀನಲ್ವ ಅದೆಲ್ಲ ಏನು ಓಪನ್ ಆಗೋದಿಲ್ಲ ಅಂಥೇಳಿ ಸ್ಯಾರಿಗೆ ಸೇರಿಸಿ ಸೆರಗಾಗೆ ಒಂದು ಪಿನ್ ಹಾಕಿ ಇಟ್ಟಿದ್ದೀನಿ. ಫೈನಲ್ಲಾಗಿ ಈ ರೀತಿ ಬಂದಿದೆ. ಯಾವ ರೀತಿ ಬಂದಿದೆ ಅಂದರೆ ಓಕೆ ಒಂದು 60% ಅಷ್ಟು ರೀಚ್ ಆಗಿದ್ದೀನಿ ನಾನು ಅಂಥೇಳಿ ಅಂದ್ಕೊಳ್ತೀನಿ. ನಿಮಗೇನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ಆಯಿತಾ. ನೆರಿಗೆ ಪಾರ್ಟ್ ಏನಿದೆ ಮತ್ತು ಸೆರಗು ಪಾರ್ಟ್ ಏನಿದೆ ಅದೆಲ್ಲ ಕರೆಕ್ಟಾಗಿ ಇದು ಏನಂದರೆ ಇದನ್ನು ನಾವು ವೇರ್ ಮಾಡಿದಾಗಲೇ ಗೊತ್ತಾಗೋದು ಅದು ಪೂರ್ತಿ ಹೆಂಗೆ ಬಂದಿದೆ ಔಟ್ಕಮಿಂಗ್ ಅಂತ ಹೇಳಿಬಿಟ್ಟು. ಸೊ ವೇರ್ ಮಾಡಿದಾಗಲೂ ಕೂಡ ನಾನು ಅದರದ್ದು ಔಟ್ಲುಕ್ ಹೆಂಗಿದೆ ಅಂತ ಶೇರ್ ಮಾಡ್ತೀನಿ. ನೋಡೋಣ ಎಷ್ಟು ನಾನು ರೀಚ್ ಆಗಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಆಮೇಲೆ ಅಂದ್ಕೊಂಡೆ ಅಪ್ಪ ಯಾಕಾದರೂ ಲೈವ್ ಟೆಸ್ಟ್ ಅಂತ ತೊಗೊಂಡು ಚಾಲೆಂಜು ಅಂತ ಅನ್ನಿಸ್ಬಿಡ್ತು ನನಗೆ. ನಿಜವಾಗ್ಲೂ ಅಷ್ಟೊಂದು ಸರ್ಕಸ್ ಮಾಡಿಬಿಟ್ಟಿದ್ದೀನಿ ನಾನು ಮಾಡೋಕ್ಕೆ. ಅಮ್ಮ ಫೈನಲಿ ಬಾಕ್ಸ್ ಪ್ಲೇಟಿಂಗ್ ಮಾಡೋ ಅಷ್ಟರಲ್ಲಿ ಮೈಯೆಲ್ಲ ಬೇವ ಕಿತ್ಕೊಂಡ್ಬಿಡ್ತು. ನಾನು ಸ್ಟಾರ್ಟ್ ಮಾಡಿದ್ದು 3 ಗಂಟೆಗೇನೋ ಸ್ಟಾರ್ಟ್ ಮಾಡಿದೆ. ಟೈಮ್ ಇವಾಗ ಆಲ್ರೆಡಿ 4:15 ಆಗ್ತಾಯಿದೆ. 1.5 hour ತೊಗೊಂಡಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಹಿಂಗೆ ಅಂತ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಖಂಡಿತ ನಾವು ಕಲ್ತ್ಕೋತೀವಿ ಅಂತ ನನಗೆ ಅನಿಸುತ್ತೆ. ಸೊ ನಿಜವಾಗ್ಲೂ ಆನ್ಲೈನಲ್ಲಿ ತುಂಬಾ ಯೂಸ್ಫುಲ್ ಇದೆ. ಫಸ್ಟ್ ಅಟೆಂಪ್ಟಿಗೆ ನಾನು ಆ ಥರ ಮಾಡಿದ್ದೀನಿ ಅಂದರೆ ಇನ್ನು ಪ್ರಾಕ್ಟೀಸ್ ಮಾಡ್ತಾ ಚೆನ್ನಾಗಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಫುಲ್ಲು ಮೈಯೆಲ್ಲ ಬೇವ್ತೋಗಿದೆ, ನೋಡಿ ಫುಲ್ ಶೆಕೆ ಬಂದುಬಿಟ್ಟಿದೆ ನನಗೆ ಮಾಡಿ. ಅದೇನು ಗೊತ್ತಾ, ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಯಾವ ಕಡೆ ಅಂದರೆ ಉಲ್ಟಾ ಇಟ್ಕೊಂಡ್ಬಿಟ್ಟಿದೆ ನಾನು. ಹಂಗಾಗಿ ಈ ಕಡೆನ ಆ ಕಡೆನ ಫುಲ್ ಕನ್ಫ್ಯೂಷನ್ ಆಗ್ತಾಯಿತ್ತು ನನಗೆ. ಜೊತೆಗೆ ಇವನು ಬೇರೆ ಅವನು ಇನ್ನು ಬಂದರೆ ಅದು ಇದು ತಲೆ ತಿಂತಾಯಿರ್ತಾನೆ ನನ್ನ ಮಗ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಒಬ್ಬಳೇ ಇದ್ದಾಗ ಪೇಷನ್ಸಾಗಿ ಕುತ್ಕೊಂಡು ನಿಜ ಮಾಡ್ಬೋದು. ಮತ್ತು ಐರನ್ ಬಾಕ್ಸ್ ಇದ್ದರೆ ಇನ್ನೂ ಬೇಗ ಮಾಡ್ಬೋದು. ಐರನ್ ಬಾಕ್ಸ್ ಇದೆ, ಬಟ್ ಆ ಟೇಬಲಲ್ಲಿ ಫುಲ್ಲು ಕುಚ್ಚದೆಲ್ಲ ಬೀಡ್ಸ್ ಹಾಕ್ಬಿಟ್ಟಿದ್ದೀನಿ, ಮೆಸ್ಸಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಟ್ರೈ ಮಾಡಿದೆ. ಬಟ್ ಕ್ಯಾಮ್ರಾ ವಿಡಿಯೋ ಮಾಡ್ಕೊಳಕ್ಕೆ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಯ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಸೊ ಓಕೆ, ನನ್ನ ಕಡೆಯಿಂದ ಒಂದು 60% ಕೊಡ್ತೀನಿ. ನಿಜ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಆರಾಮಾಗಿ ನಾವು ಬಾಕ್ಸ್ ಫೋಲ್ಡಿಂಗ್ ನಮ್ಮ ಸ್ಯಾರಿಗಳನ್ನ ನಾವೇ ಮಾಡ್ಕೊಳ್ಬೋದು, ವಿಡಿಯೋ ನೋಡಿಕೊಂಡು ಕಲ್ತ್ಕೊಳ್ಬೋದು ಆರಾಮಾಗಿ ಅಂತ ಹೇಳ್ತೀನಿ. ಇನ್ನು ಆ ಸ್ಯಾರಿ ವೇರ್ ಮಾಡಿದಾಗ ಯಾವ ಥರ ವೇರ್ ಮಾಡ್ತೀನಿ ಮತ್ತು ನೋಡೋಣ, ಅದು ಹಾಗೆ ಇಟ್ಟಿರ್ತೀನಿ, ಅದೇನು ಚೇಂಜ್ ಮಾಡಲ್ಲ. ಫಂಕ್ಷನ್ಗೆ ವೇರ್ ಮಾಡಿದಾಗ ಯಾವ ರೀತಿ ಡ್ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ಅದೊಂದು ವೀಡಿಯೋನ ಕ್ಲಿಪ್ಪಿಂಗು ಹಾಕ್ತೀನಿ. ನೋಡೋಣ. ಸದ್ಯಕ್ಕೆ ಇವಾಗ ನಿಜ ಸೊಂಟೆಲ್ಲ ನೋವು ಬಂದು ನನಗೆ. ಒಂದು ಏನು ಹೇಳ್ತಾರೆ, ಐರನ್ ಬಾಕ್ಸ್ ಸ್ಟ್ಯಾಂಡ್ ಇರುತ್ತಲ್ಲ ಆ ಥರದ್ದೆಲ್ಲ ಇದ್ದರೆ ಸಖತ್ತಾಗಿ ಮಾಡ್ಬೋದು. ನೋಡೋಣ ಇನ್ ಫ್ಯೂಚರ್ ತೊಗೊಳೋದು, ಅಥವಾ ನನಗೆ ನನ್ನ ಸೀರೆ ಮಾಡ್ಕೊಳಕ್ಕಾದರೂ ಅಟ್ಲೀಸ್ಟ್ ಇಷ್ಟು ನಾಲೆಜ್ ಇದ್ದರೆ ಸಾಕಂತ ನನಗನ್ಸುತ್ತೆ. ಆಲ್ಮೋಸ್ಟ್ ನೀಟಾಗಿ ಉಟ್ಕೊಳ್ತೀನಿ ಸೀರೆ, ಬಟ್ ಇನ್ನೊಂಚೂರು ಅದ್ರ ಬಗ್ಗೆ ನಾಲೆಜ್ ಬಂತಂದರೆ ಇನ್ನೂ ಚೆನ್ನಾಗಿ ಉಟ್ಕೊಳ್ಬೋದು. ಇವಾಗ ಪಾರ್ಲರ್ ಅವರೆಲ್ಲ ಡ್ರೇಪಿಂಗ್ ಮಾಡ್ತಾರಲ್ಲ ಆ ಥರ ಎಲ್ಲ ಉಟ್ಕೊಳ್ಬೋದು ಅಂತ ಒಂದು ಆಸೆಯಿಂದ ಅದೊಂದನ್ನು ಸ್ಟಾರ್ಟ್ ಮಾಡಿದೆ ಅಷ್ಟೇ. ಸೊ ಇವಾಗ ನನ್ನ ಒರಿಜಿನಲ್ ವರ್ಕನ್ನು ಸ್ಟಾರ್ಟ್ ಮಾಡ್ತೀನಿ, ಕುಚ್ಚು ಕಟ್ಟೋದು. ಯಾಕೆಂದರೆ ಪಾಪ ಅದು ನೆಕ್ಸ್ಟ್ ವೀಕಿನ ಫಂಕ್ಷನ್ ಇದೆಯಂತೆ ಅವ್ರಿಗೆ. ಸೊ ಅರ್ಜೆಂಟ್ ಬೇಕು ಅಂಥೇಳಿ ಒಂದು ಸ್ಯಾರಿ ಕೊಟ್ಬಿಟ್ಟು ಹೋಗಿದ್ದಾರೆ. ಅದ್ರ ಜೊತೆ ಹಿಂದಿಂದು ಬೇರೆ ಒಂದು 4-5 ಸ್ಯಾರಿ ಇದೆ ಅವ್ರದ್ದು, ಅದೆಲ್ಲ ಮಾಡಬೇಕು. ಬೇಗ ಅದನ್ನು ಫಿನಿಶ್ ಮಾಡಿಬಿಡ್ತೀನಿ. ಸೊ ತೋರಿಸ್ತೀನಿ ನೋಡಿ. ಅಂದರೆ ಲಾಸ್ಟು ಮದುವೆ ಸೀರೆಗಳನ್ನೆಲ್ಲ ಮಾಡಿದ್ನಲ್ಲ, ಅವ್ರು ಇನ್ನೂ ಒಂದು ಸ್ಯಾರಿ ಕೊಟ್ಟಿದ್ದರು. ಸೊ ಅದು ಕೂಡ ನಾನು ವಿಡಿಯೋದಲ್ಲಿ ಹಂಗೆ ಶೇರ್ ಮಾಡ್ತೀನಿ ಕಂಪ್ಲೀಟ್ ಆದಮೇಲೆ. ನೋಡಿ ಹೆಂಗೆ ಬಂದಿದೆ ಡಿಸೈನ್. ಅವರು ವಿತೌಟ್ ಕುಚ್ಚು ಹೇಳಿದಂಥದ್ದು ಚೆನ್ನಾಗಿ ಬರ್ತಾಯಿದೆ. ನಾನು ಅದನ್ನು ಕಂಪ್ಲೀಟ್ ಆದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ, ಹಾಗೆ ನೋಡಿ ಆಯಿತಾ. ಇದೆಷ್ಟು ದೊಡ್ಡದಾಗಿದೆಯೋ ವ್ಲಾಗ್ ನನಗಂತೂ ಗೊತ್ತಿಲ್ಲ. ವ್ಲಾಗ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ವಿಡಿಯೋನೇ ಅಂತಲೇ ಹೇಳ್ಬೋದು ಇದು. ಸೊ ಅದನ್ನಷ್ಟೇ ಶೇರ್ ಮಾಡ್ತೀನಿ. ನೆಕ್ಸ್ಟು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ.
ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.